ಹುಡುಗಿರ್ನ ನೋಡಿದ್ರೆ ತಪ್ಪು ಅಂತ ಹೇಳ್ತಾರೆ, ಮತ್ತು ಹುಡುಗಿರ್ ಮೇಕಪ್ ಏನಕ್ ಮಾಡ್ಕೊಳ್ತಾರೆ, ಹುಡುಗರು ನೋಡ್ಲಿ ಅಂತ ತಾನೆ. ಎಣ್ಣೆ ಹೊಡಿಬೇಡ ಅಂತ ಹೇಳ್ತಾರೆ, ಮತ್ತೆ ಬಾರ್ಗೆ ಪರ್ಮಿಷನ್ ಏನಕ್ ಕೊಡ್ತಾರೆ. ಗಾಡಿ ಸ್ಪೀಡ್ ಹೊಡಿಬೇಡ ಅಂತ ಹೇಳ್ತಾರೆ, ಮತ್ತೆ ಗಾಡಿ ಸ್ಪೀಡ್ ಹೋಗುವಂಗೆ ತಯಾರು ಮಾಡ್ತಾರೆ. ಯಾರು ತಪ್ಪು ಅಂತ ಗೊತ್ತಾಗ್ತಾ ಇಲ್ವಲ್ಲ. 190 ಹೊಡೆದ ಯೋಚನೆ ಮಾಡ್ತಾರೆ. ಯಾರೋ ನೀನು? ರಾಹುಲ್, ಲೋನ್ ರಿಕವರಿ ಆಫೀಸರ್ ಫ್ರಮ್ ಮಿಡಲ್ ಕ್ಲಾಸ್ ರಾಮಾಯಣ ಬ್ಯಾಂಕ್. ಏನ್ರು ನಿಮ್ ಬ್ಯಾಂಕ್ ನವರು ಲೋನ್ ಕೊಡ್ಬೇಕಾದ್ರೆ ಮಾಡೆಲ್ಸ್ ತರ ಇರೋ ಲೇಡೀಸ್ ನ ಕಳಿಸ್ತಾರೆ, ರಿಕವರಿ ಮಾಡ್ಬೇಕಾದ್ರೆ ಜಿಮ್ ಬಾಡಿ ಇರೋ ರೌಡಿಗಳನ್ನ ಕಳಿಸ್ತಾರೆ. ನೀವು ನಮ್ಮ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿದ್ರಲ್ಲ? ಅವಶ್ಯಕತೆ ಇತ್ತು, ತಗೊಂಡಿದೀನಿ. ಯಾವಾಗ ಕಟ್ತೀರಾ? ನನ್ನ ಅವಶ್ಯಕತೆ ಎಲ್ಲ ತೀರಿದ ಮೇಲೆ. ನಿಮ್ಮ ಅವಶ್ಯಕತೆ ಯಾವಾಗ ತೀರುತ್ತೆ? ಲೋ ಮೂರ್ಖ, ಮನುಷ್ಯನಿಗೆ ಅವಶ್ಯಕತೆಗಳು ಯಾವಾಗ್ಲೂ ತೀರಲ್ಲ ಕಣೋ, ಅವು ಬೆಳೀತಾನೇ ಇರ್ತವೆ. ಅಲ್ಲ, ನಿಮ್ ಕಷ್ಟ ಅಂತ ಬಂದಾಗ ದುಡ್ಡು ಕೊಟ್ಟಿದ್ ಯಾರು? ನೀವೇ. ಇವಾಗ ಅದನ್ನ ತೀರ್ಸ್ಬೇಕಾಗಿರೋದು ಯಾರು? ಅದೂ ನೀವೇ. ನಾವಾ? ಯಾಕೆ? ಯಾಕಂದ್ರೆ ನನಗೆ ಇನ್ನೂ ಸ್ವಲ್ಪ ಅವಶ್ಯಕತೆ ಇದೆ. ನೀವು ಲೋನ್ ಕಟ್ಬೇಕು ಸರ್, ಯಾಕಂದ್ರೆ ನಮಗೂ ಅವಶ್ಯಕತೆ ಇರುತ್ತೆ ತಾನೆ. ಹಂಗಾದ್ರೆ ನೀವು ಯಾರತ್ರಾದ್ರೂ ಲೋನ್ ತಗೊಳ್ಳಿ. ಸರ್, ನಮ್ಮ ಹತ್ರನೇ ಬೇಕಾದಷ್ಟು ದುಡ್ಡಿದೆ, ನಾವ್ಯಾಕೆ ಬೇರೆಯವ್ರ ಹತ್ರ ಲೋನ್ ತಗೊಬೇಕು? ನಿಮ್ಮ ಹತ್ರನೇ ದುಡ್ಡಿದ್ರೆ ನನ್ನ ಅವಶ್ಯಕತೆ ನಿಮ್ಗೇನಪ್ಪ ಇದೆ? ನಂದೊಂದು ಸಿದ್ಧಾಂತ ಇದೆ. ನಿಮ್ಗೆ ಗೊತ್ತಾ, ಇವತ್ತು ರಾತ್ರಿ ನೀವು ಟೆರೆಸ್ ಮೇಲೆ ಹೋಗ್ಬಿಟ್ಟು ಆಕಾಶ ನೋಡ್ರೆ ನಿಮ್ಗೆ ಚಂದ್ರ ಕಾಣಿಸ್ತಾನೆ. ಇದು ಈ ಭೂಮಿಲಿ ಲಾಸ್ಟ್ ಟೈಮ್ ಆಗಿದ್ದು ನಿನ್ನೆ ರಾತ್ರಿ. ದೊಡ್ಡವನ್ಗೆ ದೊಡ್ಡವಳ ಕೊಡ್ತಾರೆ, ಚಿಕ್ಕವನ್ಗೆ ಚಿಕ್ಕವಳ ಕೊಡಕ್ಕಾಗಲ್ಲ. ಅಯ್ಯೋ, ನೀನ್ ಏನೇನೋ ಕಲ್ಪನೆ ಮಾಡ್ಕೊಂಡ್ಬಿಡ್ಬೇಡಪ್ಪ. ಅವ್ರಿಗಿರೋದು ಒಬ್ಳೇ ಹೆಣ್ಮಕ್ಳು, ಒಂದೇ ಒಂದ್ ಮಗಳನ್ನ ಇರೋದು ಒಂದ್ ಫ್ಯಾಮಿಲಿನ. ಥೋರ್ ಮತ್ ನನ್ ಯಾಕಡ ಸಿಗಾಕ. ನೀನ್ ಏನು ಟೆನ್ಷನ್ ತಗೋಬೇಡ ಮಗ, ನೀನ್ ಈ ಜನ್ಮಕ್ ನಾನ್ ಮದುವೆನೇ ಬರಕಿಲ್ಲ. ಯಾಕ್ ಬರಲ್ಲ ಅಂತ ಕೇಳೋಜೆ, ಯಾಕ್ ಬರಲ್ಲ ಅಂತ ಕೇಳ್ತಾ ಇದ್ದಾನೆ. ಇವನ್ನ ಸನ್ಯಾಸಿ ಮಾಡ್ಬೇಕು ಅಂತ ಇವನು. ಅಲ್ಲ, ಏನು ಇಲ್ದೇನೆ ಇಷ್ಟು ಮಾತಾಡ್ತಾನೆ. ಸಾಲಾಗಿಲ್ಲ ತಗೊಂಡ್ಬಿಟ್ರೆ ದಿವಸಕ್ಕೆ 100 ಕಾಲ್ ಮಾಡಿ 1000 ಜನ ಕೇಳಿರ್ತಾರೆ. ಸ್ಥಳ ತಗೊಂಡ್ಬಿಟ್ಟವ್ರೆ. ಅಯ್ಯಪ್ಪ, ಯಾವ ಹತ್ರ ಕೇಳೋದು ನಿನ್ನ ಹತ್ರ? ಇವತ್ತು ಹೇಳ್ತಾ ಇದೀನಿ ಕೇಳಿಸ್ಕೊ. ನನ್ ಮನ್ಸ್ ಹೆಂಗಂದ್ರೆ ಒಂದ್ ಐಸ್ ಕ್ರೀಮ್ ಕೊಡ್ಸಿದ್ರೆ ಸಾಕು, ಕರ್ಗೋ ಅಂತ ಮನ್ಸ್ ತಂದು. ಅಂತದ್ರಲ್ಲಿ ನನ್ಗೆ ಹೀಗೋ ಆಟಿಟ್ಯೂಡು ಕೊಬ್ಬಂತೆಲ್ಲ ಮಾತಾಡ್ತೀಯ. ಈ ಮಿಂಡ್ರವ್ರದವನ್ಗೆ ಎಷ್ಟೊಂದೆಲ್ಲ ದುಡ್ಡು ಕೊಟ್ಟು ಓದಿಸಿದ್ರು ಓದಲ್ಲ ಅಂತಾನೆ. ಆಗಿನ ಕಾಲದ ನಾವು ಇದ್ವಿ, ನಿಲ್ಸಮ್ಮ ಸಾಕು, ಏನೋ ನದಿರ ಹಡ್ಕೊಂಡೆಲ್ಲ ಹೋಗ್ತಾ ಇದ್ವಿ ಅಂತೀರಾ. ನಾನ್ ಹೇಳಿದ್ ನೀರಲ್ಲಿ ಹೋಗಕ್ಕೆ ಮುಚ್ಕೊಂಡ ಕಡೆ ದಾರಿಯಿಂದ ಹೋಗ್ಬೇಕಾಗಿತ್ತು. ರಾತ್ರಿ ಬೀದಿ ದಿಪ್ಪುತ್ಸಡೆ ಓದ್ತಾ ಇದ್ವಿ ಅಂತೀರಾ. ಬೆಳಗ್ಗೆ ಹೊತ್ತಿಯಿಂದ ಬರ್ತಾ ಇದ್ವಿ ನೀವೆಲ್ಲ ಬೋಲಿ ಮಗ್ನೆಟ್ ಕಾಲ. ನನ್ನಂತೋಳು ನಿನಗ್ ಸಿಗ್ಬೇಕು ಅಂದ್ರೆ ನೀನು 7 ಜನ್ಮ ಎತ್ತಿರ್ಬೇಕು. ಅದಕ್ಕೆ ಈ ಜನ್ಮದಲ್ಲಿ ನನ್ನಂತೋಳು ಅಷ್ಟು ಒಳ್ಳೆ ಹುಡುಗಿ ಸಿಕ್ಕಿದಾಳೆ ನಿನ್ಗೆ. ನಿನ್ಗೆ ನನ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡು. ಅದಕ್ಕೆ ಯಾಕೆ ನನ್ನ ಜಗಳ ಬಿಡ್ತೀಯಾ? ಜಗಳ ಮಾಡ್ಬೇಕಿಬ್ರು, ಗೊತ್ತಾಯ್ತಾ ನನ್ ಮುದ್ದು ಬಂಗಾರ? ಡಿಪ್ರೆಷನ್. ನೀನೇನ್ ನನ್ ಜೊತೆ ಮಾತ್ಬಿಟ್ಟಿದ್ಯಾ ಅನ್ಮಾತ್ರಕ್ಕೆ ನಾನೇನ್ ಒಂಟಿಯಲ್ಲ. ನನ್ ಜೊತೆ ಫೋನು ಮತ್ತದ್ರ ಚಾರ್ಜರು, ನಾವು 3 ಜನ ಸೇರ್ಕೊಂಡು ತುಂಬಾನೇ ಖುಷಿಯಾಗಿದ್ದೀವಿ. ನೀವ್ ಉದ್ಧಾರ ಆಗ್ಬೇಕಂದ್ರ ನೀವ್ ಒಬ್ರ ಸಾಕು. ಅದ ನೀ ಹಾಳಾಗ್ಬೇಕಂದ್ರ ದೋಸ್ತಿ ಮಾಡ, ಅವಳ ನೀನ್ ಹಾಳು ಮಾಡ್ತ.